ಅಂಡ್ ಇಬ್ರು ಆಡ್ತಾ ಇದ್ದಿದ್ ರೀತಿನೂ ಹಂಗೆ ಇತ್ತು. ನಾವು ಗೇಮಿಗೆ ಏನ್ ಹಾಕ್ಬೇಕಾಗಿತ್ತು ಆ ಎಫರ್ಟ್ ಆಗ್ತಿದೆ, ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್. ಇಟ್ ಇಸ್ ನಾಟ್ ಇಂಟೆನ್ಷನಲ್. ಗೌತಮಿ ಅಥವಾ ಮೋಕ್ಷಿತಾ ಮಸಾಜ್ ಮಾಡ್ತಾ ಇರ್ತಾರೆ, ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಐಶ್ವರ್ಯ ನಿಂತ್ಕೊಂಡಿರ್ತಾರೆ. ಆ ಸ್ಕ್ರಿಪ್ಟೆಡ್ ವಿಚಾರ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ. ನಿಮ್ಗೆ ಮಸಾಜ್ ಮಾಡುವಂತವ್ರು ನೋಡಿ ಭವ್ಯ ಫುಲ್ ಸಿಟ್ ಆಗ್ತಾರೆ. ಅಂದ್ರೆ ಅದೊಂಥರ ಭವ್ಯ ನಿಮ್ಗೆ ತುಂಬಾ ಲವ್ ಇದೆ ಅನ್ನುವಂಥದ್ದು ಆಗ ತುಂಬಾ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟೆಡ್ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಅದರಲ್ಲಿ. ಅದು ಮಾಡಿದ್ದು ಶೋಗೆ ಸರ್, ಟಾಸ್ಕ್ ಅದು ಸರ್. ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್, ಅದನ್ನೇ ಹೇಳಿದ ಸರ್. ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡದೆ ಸರ್ ರಿಯಾಲಿಟಿ ಶೋ. ಇವಾಗ ಹೌದು ಭವ್ಯ ಬೆನ್ನುಸ್ತಾ ಇದ್ಲು, ಬಂದು ಇವನು ಓರ್ ಬಂದು ಸ್ವಿಮ್ಮಿಂಗ್ ಪೂಲ್, ನಿಮ್ಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ. ಹೌದು ಅದು ಸ್ಕ್ರಿಪ್ಟೆಡ್. ನಾವು ಸರ್ ನಮ್ಗೆ ಅದು ಏನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ, ಹೌದು ಅದು ಸ್ಕ್ರಿಪ್ಟೆಡ್. ಅದ್ ನಿಮ್ಗೆ ಗೊತ್ತಾಗೋಯ್ತಲ್ಲ, ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ. ರಿಯಾಲಿಟಿ ಶೋ ಆತರ ನಡೆಯಲ್ಲ. ಹನುಮಂತು ಇಲ್ಲಿ